ಅಣ್ಣ ಹೇಳಿ, ಗಾಡಿ ಏನಾಗಿತ್ತು, ಏನು ಮಾಡಿಸಿದ್ರಾ, ಏನು ಮಾಡಿದ್ರಿ ಒಂಚೂರು ಹೇಳಿ. ಗಂಗಣ್ಣವ್ರೆ, ನಾವು ಫುಟ್ ರಶ್ ಎಲ್ಲ ತಿನ್ಕೊಂಡಿತ್ತು ಗಾಡಿ. ಫುಟ್ ಬೋರ್ಡನಲ್ಲಿ ಏನಂದ್ರೆ ಏನೂ ಇರಲಿಲ್ಲ, ಚಾಲ್ಸಿ ಒಂದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹಿಂದ್ಗಡೆ ಸ್ವಲ್ಪ ಡ್ಯಾಮೇಜಸ್ ಇತ್ತು. ಈ ಟಾಪು ರೂಫಿಂಗ್ ಎಲ್ಲ ತುಂಬ ಕೆಲಸ ಇತ್ತು. ಒಂದು 5-6 ವರ್ಷ ಆಗಿತ್ತು ಗಾಡಿಗೆ ಕೆಲಸ ಮಾಡಿಸಿ. ಗಾಡಿ ಬಂದು 8 ವರ್ಷ ಆಗಿದೆ, 16 ಮಾಡಲು. ಫುಲ್ ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ಫುಲ್ ಕೆಲಸ ಮಾಡಿಸ್ಕೊಟ್ರು ಗಂಗಣ್ಣವರು. ನಾವು 5-6 ಕಡೆ ಸುತ್ತಿ ಕೇಳಿ ಆಯಿತು. ಎಲ್ಲ ಟಾರ್ಗೆಟು 35,000ರಿಂದ 36,000, 40,000 ರೀಚ್ ಆಗ್ತಿತ್ತು. ಬಟ್ ಗಂಗಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಂಗಣ್ಣವ್ರನ್ನ ಹುಡುಕಿ ಈ ಥರ ಎಲ್ಲ ಕೇಳ್ತಿದ್ದಾರೆ, ಏನು ಮಾಡೋದಣ್ಣ ಅನ್ನೋಕ್ಕೆ ಅವ್ರೊಂದು ಕಡೆ ಒಳ್ಳೆ ಜಾಗ ಹೇಳಿದ್ರು. 25,000 ರೂಪಾಯಿನಲ್ಲಿ ಪ್ರತಿಯೊಂದು ಗಾಡಿ ಕೆಲಸನ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿನೇ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಆಟೋ ಡ್ರೈವರ್ಗಳಿಂದ ಯೂಸ್ಫುಲ್ ಆಗಿ ಗಂಗಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಕಡೆ ಎಷ್ಟು ಹೇಳಿದ್ರಣ್ಣ? ಬೇರೆ ಕಡೆ ಅಣ್ಣ 38,000ರಿಂದ 40,000 ಟಾರ್ಗೆಟ್ ಹೇಳಿದ್ರಣ್ಣ. ಓಕೆ, ಅದು ಕಾರ್ ರೂಫಿಂಗ್ನಾ ಅಥವಾ ಬೇರೆನಾ? ಇಲ್ಲ, ಕಾರ್ ರೂಫಿಂಗ್ ಹೇಳಿರಲಿಲ್ಲ. ಒಟ್ಟಿನಲ್ಲಿ ಟಿಂಕರಿಂಗು ಈ ಕೆಲಸಗಳಿಗೇನೆ ಟೋಟಲ್ ಎಲ್ಲ ಖರ್ಚಾಗಿ ಅಷ್ಟು 35,000ದಿಂದ 40,000 ಆಗುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ನಿಮ್ಮ ಕಡೆಯಿಂದ ಹೋಗಿದ್ದಕ್ಕೆ 25,000 ರೂಪಾಯಿನಲ್ಲಿ ಎಲ್ಲ ಕೆಲಸ ಮುಗಿದಿದೆ. 25,000ಕ್ಕೆ ಏನೇನು ಮಾಡೋರೆ? ಕೆಳಗಡೆ ಹೊಸ ಫುಟ್ಬೋರ್ಡ್ ಕಟ್ಟಿದಾರಣ್ಣ. ಫುಟ್ಬೋರ್ಡ್ ಕಟ್ಟಿ ಆ ಕಡೆ ಡ್ಯಾಮೇಜಸ್ ಇತ್ತು ಕಾರ್ ಗುದ್ದಿ, ಆ ಕಡೆ ಎಲ್ಲ ಡೆಂಟಿಂಗ್ ಎಲ್ಲ ತೆಗೆದು ನಾವು ಫುಲ್ ಬಾಡಿ ಪೇಂಟಿಂಗ್ ಏನು ಹೇಳಿರಲಿಲ್ಲ, ಆದ್ರೂ ಅವರು ನೀಟಾಗಿ ಫುಲ್ ಬಾಡಿ ಪೇಂಟಿಂಗ್ ಮಾಡಿಕೊಟ್ಟಿದ್ದಾರೆ. ಮತ್ತು ಸೈಲೆನ್ಸರ್ ಪೇಂಟಿಂಗ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಯಾವುದೇ ಕೆಲಸ ಹೇಳಿಸ್ಕೊಂಡಿಲ್ಲ. ನೀಟಾಗಿ ವೈರಿಂಗ್ ಕೆಲಸನೂ ಮಾಡಿ ಮತ್ತು ಪೈಪ್ ಹಾಕಿ ತಾವು ಕಾರ್ ರೂಫಿಂಗ್ ಹಾಕೊಟ್ಟಿದ್ದಾರೆ. ಕಾರ್ ರೂಫಿಂಗ್ ಒಂದ್ಸಲ ತೋರಿಸಿ ನೀವು ಎಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಅಷ್ಟು ನೀಟಾಗಿ ಕೆಲಸ ಇದೆ ಅಣ್ಣ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಅಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಣ್ಣ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹೋಗ್ಬೋದಾ ನಮ್ಮ ಚಾಲಕರಲ್ಲಿ? ಆರಾಮಾಗಿ ಹೋಗ್ಬೋದ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಯಾಕೆಂದ್ರೆ ನಮ್ಮ ಚಾಲಕರಿಗೆ ಹೆಲ್ಪ್ ಆಗಲಿ, 4 ಕಾಸು ಉಳಿಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಅಷ್ಟೇನೆ. ಬಟ್ ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ ಇದು. ಓಕೆನಾ? ಸೊ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ ನಿಮಗೆ? ತುಂಬ ಚೆನ್ನಾಗಿದೆ ಅಣ್ಣ, ತುಂಬ ನೀಟಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಣ್ಣ. ಏನು ಮಾತಿಲ್ಲ ಅದರಲ್ಲಿ. ಮತ್ತೆ ಈಗ 25,000ಕ್ಕೆ ಅಲ್ಲಿ ಒಪ್ಸಿದ್ರಲ್ಲ, ನೀವು ಮುಂದೆ ನಿಂತ್ಕೊಂಡು ಮಾಡಿಸಿದ್ರಾ ಅಥವಾ ಅವರೇ ಮಾಡಿಕೊಟ್ರಾ ಅಥವಾ ಇಲ್ಲ ಬೇರೆ ಕಡೆ ಏನಾದ್ರು ವೆಲ್ಡಿಂಗ್ಗೆ ಅದಕ್ಕೆ ಇದಕ್ಕೆ ಏನಾದ್ರು ಕಳಿಸ್ಕೊಟ್ಟಿದ್ರಾ? ಗಾಡಿನ ಬಿಟ್ಟು ಅಣ್ಣ ಅವ್ರಿಗೆ ನಾನು ಕೆಲಸ ಹೇಳಿದ್ದಿಷ್ಟೇ. ನಾನು ಹೇಳಿದಕ್ಕಿಂತ ಗಾಡಿನ ನಾನು ಹೋಗಿದ್ದ ದಿನ ಒಂದಿನ ಗಾಡಿ ಬಿಟ್ಟು ಬಂದಿರೋದಷ್ಟೇ. ನಾನು ಇದುವರೆಗೂ ಮತ್ತೆ ಒಂದಿನ ಮಧ್ಯದಲ್ಲಿ ಹೋಗಿಲ್ಲ. ನಾನು ಗಾಡಿ ತೊಗೊಂಬರಕ್ಕೆ ಹೋಗಿದ್ದ ದಿನ ಅವ್ರು ಕೊಟ್ಟಿದ್ದ ದಿನ ಒಂದೇ ಮಾತು ಹೇಳಿದ್ದು, ನೀವು ಗಾಡಿ ಬಿಡಿ, ಕೆಲಸ ನೋಡಿ ಆಮೇಲೆ ನೀವು ಮಾತಾಡಿ ಅಂತ. ನಾನು ಒಂದೇ ಒಂದು ಮಾತು ಹೇಳಿದ್ದೀನಿ, ನನ್ನ ಗಾಡಿನೇ ಇದು ಆಶ್ಚರ್ಯ ನನಗಿತ್ತು. ಮುಂಚೆ ಎಲ್ಲ ನೀವು ಹಳೆ ಫೋಟೋಸ್ ತೆಗ್ದಿಲ್ಲ ನಾನು. ಎಲ್ಲ ಏನಂದ್ರೆ ಏನಿರಲಿಲ್ಲ. ಇವಾಗ ಗಾಡಿ ನೋಡಿದ್ರೆ ಇದು ನನ್ನ ಗಾಡಿನ ಹೊಸ ಗಾಡಿ ಥರ, ಶೋರೂಮ್ ಗಾಡಿ ಥರ ಮಾಡ್ಕೊಟ್ಟಿದ್ದಾರೆ ಅಣ್ಣ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಹೋಗ್ಬೋದು, ಆರಾಮ ಹೋಗ್ಬೋದು ಅಣ್ಣ. ಓಕೆ, ಥ್ಯಾಂಕ್ ಯು.